ತಿಗಣೆ ಔಷಧಿಯ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ. ತಿಗಣೆ ಔಷಧಿಯ ವಾಸನೆ ಕುಡಿದು ವಿದ್ಯಾರ್ಥಿ ಸಾವು. ತಿಗಣೆ ಔಷಧಿ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿ ಸಾವು ಯಾವ ರೂಪದಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಇದು. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತಿರುಪತಿ ಮೂಲದ ಬಿಟೆಕ್ ವಿದ್ಯಾರ್ಥಿ ಪವನ್ ಅಂತ ಸಾವನ್ನಪ್ಪಿದ್ದಾನೆ. ತಾನು ವಾಸವಿದ್ದ PGಯಲ್ಲಿ ತಿಗಣೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ದಾರೆ. ಈತನಿಗೆ ಗೊತ್ತಿಲ್ಲ. ಈ ಬಗ್ಗೆ ಮಾಹಿತಿ ಇಲ್ಲದೆ ಕೊಠಡಿಗೆ ಪ್ರವೇಶವನ್ನು ಮಾಡ್ತಾನೆ ಪವನ್. ತಿಗಣೆ ಔಷಧಿಯ ವಾಸನೆಗೆ ಆತ ಮೃತಪಟ್ಟಿದ್ದಾನೆ. ಬೌರಿಂಗ್ ಆಸ್ಪತ್ರೆಗೆ ಯುವಕನ ಮೃತದೇಹ ರವಾನೆ ಮಾಡಿದ್ದಾರೆ. HAL ಠಾಣೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಸಾಮಾನ್ಯವಾಗಿ ತಿಗಣೆ ಔಷಧಿ ಡೈಲ್ಯೂಟ್ ಮಾಡ್ತಾರೆ, ನೀರನ್ನು ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ತಾರೆ. ಅವಾಗೇನು ತೊಂದರೆ ಆಗಲ್ಲ. ಇದು ಕಾನ್ಸಂಟ್ರೇಟೆಡ್ ಹಾಕಿದ್ದಾರೆ ಅನ್ಸುತ್ತೆ. ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ್ದ ಪವನ್ ಅಂತಕ್ಕಂಥ ಮಾಹಿತಿ ಇದೆ. ಒಂದು ವಾರದ ಹಿಂದೆ ಆತ ಊರಿಗೆ ಹೋಗಿದ್ದ. ತಿರುಪತಿ ಮೂಲದ ವ್ಯಕ್ತಿ. ಒಂದು ವಾರ ರೂಮ್ ಕ್ಲೋಸ್ ಆಗಿದ್ದ ಕಾರಣ ತಿಗಣೆ ಔಷಧಿಯನ್ನು ಹೊಡೆದು ರೂಮನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ವೆಂಟಿಲೇಷನ್ ಇಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಿನ್ನೆ PGಗೆ ವಾಪಸ್ ಬಂದವನು ಸೀದಾ ಒಳಗಡೆ ಹೋಗಿದ್ದಾನೆ. ರಾತ್ರಿ ಅಲ್ಲೇ ಮಲಗಿದ್ದಾನೆ. ಬೆಳಗ್ಗೆ ಅವನು ಅಸ್ವಸ್ಥನಾಗಿದ್ದ. ಬಳಿಕ ಹೋಗಿ ಪರಿಶೀಲನೆ ಮಾಡಿದಾಗ ಪವನ್ ಸಾವನ್ನಪ್ಪಿದ್ದ. ಎಂಥ ದುರ್ಘಟನೆ ನೋಡಿ. ಸರಿಯಾಗಿ ವೆಂಟಿಲೇಷನ್ ಇದ್ದರೆ ಕಿಟಕಿ ಎಲ್ಲ ಓಪನ್ ಮಾಡಿದರೆ ಸ್ಮೆಲ್ಲೆಲ್ಲ ಹೋಗಿರ್ತಾ ಇತ್ತು. ಈಗ ಊರಿಗೆ ಹೋದಾಗ ಯಾವಾಗಲೂ ಬಂದು ಐ ಥಿಂಕ್ ಕಾನ್ಸಂಟ್ರೇಟೆಡ್ ಪ್ಯೂರ್ ತಿಗಣೆ ಔಷಧಿಯನ್ನೇ ಹೊಡೆದು ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಸ್ಮೆಲ್ಲು ರೂಮಲ್ಲೆಲ್ಲ ಹರಡಿಕೊಂಡಿದೆ. ಈ ವ್ಯಕ್ತಿಗೆ ಗೊತ್ತಿಲ್ಲ ಪಾಪ. ರೂಮ್ ಒಳಗಡೆ ಬಂದು ಮಲಗಿದ್ದಾನೆ. ಬೆಳಗ್ಗೆ ಹೇಳೋ ಅಷ್ಟೊತ್ತಿಗೆ ಆ ಸ್ಮೆಲ್ ಕುಡಿದು ಅಸ್ವಸ್ಥನಾಗಿ ಕೊನೆಗೆ ಮೃತಪಟ್ಟಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಸಾವು ಯಾವ ರೂಪದಲ್ಲಿ ಬರುತ್ತೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ತಿಗಣೆ ಔಷಧಿಯನ್ನು ಸೇವನೆ ಮಾಡಿ, ಅಂದರೆ ಆ ವಾಸನೆ ಕುಡಿದು ಮೃತಪಟ್ಟಿರ್ತಕ್ಕಂಥದ್ದು ತನ್ನದಲ್ಲದ ತಪ್ಪಿಗೆ. ಡೀಟೇಲ್ಸ್ ಏನಿದೆ? ಅರವಿಂದ, ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಟೆಕ್ ವಿದ್ಯಾರ್ಥಿಯೊಬ್ಬ ತಿಗಣೆ ಔಷಧಿಯ ವಾಸನೆಗೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಆತ ಎಂದಿನಂತೆ PGಗೆ ಬಂದಿರ್ತಾನೆ. ಆತ PGಗೆ ಬಂದಂತಹ ಸಂದರ್ಭದಲ್ಲಿ ತಿಗಣೆ ಔಷಧಿಯನ್ನು ಆ PGಯ ರೂಮ್ಗಳಿಗೆ ಮಾಡಿಸುವ ಕೆಲಸವನ್ನು ಮಾಲೀಕರು ಮಾಡಿರ್ತಾರೆ. ಆದರೆ ಇದರ ಅರಿವಿಲ್ಲ ಆತನಿಗೆ. ಮತ್ತು ಯಾವಾಗಲೂ ಸಿಂಪಡಣೆ ಮಾಡಿರಬೇಕು ಅಂತೇಳಿ ಆತ ರಾತ್ರಿ ಅದೇ ರೂಮ್ನಲ್ಲಿ ಮಲ್ಕೊಳ್ಳೋ ಕೆಲಸವನ್ನು ಮಾಡ್ತಾನೆ. ನಿದ್ದೆಗಣ್ಣಿನಲ್ಲಿ ಅದರ ತೀವ್ರತೆ ಏನಿದೆ ಅದು ಸಂಪೂರ್ಣವಾಗಿ ಆತನ ದೇಹಕ್ಕೆ ಹೋಗಿ ಶ್ವಾಸಕೋಶಕ್ಕೆ ಹೋಗಿ ಆತ ಆ ಒಂದು ತಿಗಣೆ ಔಷಧ ಸೇವನೆಯಿಂದ, ಅಂದರೆ ಅದರ ವಾಸನೆಯಿಂದ ಸಾವನ್ನಪ್ಪಿರೋದಾಗಿ ಬೆಳಗ್ಗೆ ಗೊತ್ತಾಗಿದೆ. ಆತ ಬೆಳಗ್ಗೆ ಎಬ್ಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆತ ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿ ಗೊತ್ತಾಗ್ತಾನೆ. ಅದಾದ ಬಳಿಕ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈತ ಬಿಟೆಕ್ ಪದವಿಯನ್ನು ಮುಗಿಸಿದ್ದಂತಹ ಪದವೀಧರ ಈತ ಮೂಲತಃ ತಿರುಪತಿಯವನು. ಒಂದು ವಾರದ ಹಿಂದೆ ಊರಿಗೆ ಹೋಗಿದ್ದ. ಅದಾದ ಬಳಿಕ ಆತ ನಿನ್ನೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಸದ್ಯ ಈ ಪ್ರಕರಣ ಸಂಬಂಧ HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಸಾಮಾನ್ಯವಾಗಿ PGಗಳನ್ನು ನಾವು ಗಮನಿಸಿದಂತೆ ಅದನ್ನು ತುಂಬ ಇಕ್ಕಟ್ಟಾಗಿ ವೆಂಟಿಲೇಟರ್ ಇಲ್ಲದೆ ಮತ್ತು ಗಾಳಿ ಬೆಳಕ ಸಪ್ಲೈ ಇಲ್ಲದೆ ಈ ರೀತಿಯಾಗಿ ಅದನ್ನು ಕಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಹಣದಾಸೆ ಒಂದಷ್ಟು ಪೋರ್ಷನ್ಗಳನ್ನು ಮಾಡಿ ಅದನ್ನು ಈ PGಗಳಿಗೆ ಕೊಟ್ಟು ಕಾಸನ್ನು ವಸೂಲಿ ಮಾಡುವ ದಂಧೆ ಏನಿದೆ ಅದು ಅವ್ಯಾವಹತವಾಗಿ ನಡೀತಿದೆ. ಹೀಗಾಗಿ ಅಟ್ಲೀಸ್ಟು ಈ ರೀತಿಯಾದಂತಹ ತಿಗಣೆ ಔಷಧಿ ಸಿಂಪಡಿಸಲಾಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆತನಿಗೆ ಬೇರೆ ವ್ಯವಸ್ಥೆ ಮಾಡಬೇಕಿತ್ತು. ಅದನ್ನು ಕೂಡ PG ಮಾಲೀಕರು ಮಾಡಿಲ್ಲ. ಸದ್ಯ ಆತ ಬಿಟೆಕ್ ಮುಗಿಸಿದ್ದ, ಇನ್ನೇನು ಪೋಷಕರನ್ನ ಸಾಕಬೇಕಿದ್ದಂತಹ ಹೊತ್ತಲ್ಲಿ ಇದೀಗ ಆತ ತನ್ನದಲ್ಲದ ತಪ್ಪಿಗೆ ಇದೀಗ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಎಸ್, ವೆರಿ ಅನ್ಫಾರ್ಚುನೇಟ್. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೊನೆಗೂ ತನ್ನದಲ್ಲದ ತಪ್ಪಿಗೆ ತನಗೆ ಗೊತ್ತಿಲ್ಲದೆ ವಿಚಾರಕ್ಕೆ ಪ್ರಾಣವನ್ನೇ ಕಳ್ಕೋಬೇಕಾದಂತಹ ಸಂದರ್ಭ. ತಿಗಣೆ ಔಷಧಿಯ ವಾಸನೆಗೆ ಬಿಟೆಕ್ ವಿದ್ಯಾರ್ಥಿಯ ಸಾವು.